ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸೋಮವಾರ ಸಿಕ್ಕಾಪಟ್ಟೆ ಕೆಲಸ ಇದೆ. ನನ್ನ ರುಟೀನ್ ಯಾವ ರೀತಿ ಇರುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಜೊತೆಗೆ ಆಫೀಸ್ ಕೆಲಸ, ಮನೆ ಕೆಲಸ ಎಲ್ಲನೂ ಕೂಡ ಮಾಡ್ಕೊಬೇಕು. ತೋರಿಸ್ತೀನಿ ನಿಮಗೆ ಇವತ್ತಿನ ನನ್ನ ರುಟೀನ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು. ಫಸ್ಟು ಆಫೀಸ್ನೊಂದು ಕಾಲ್ ಇದೆ, ಅಟೆಂಡ್ ಆಗಿ ಜೊತೆಗೆ ಹಾಗೆ ಟಿಫನ್ ಮಾಡ್ಕೊಬೇಕು. ಟಿಫನ್ನು ಇವತ್ತು ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ. ಬನ್ನಿ ಟಿಫನ್ ಬೇಗ ಮುಗಿಸ್ಕೊಂಡು ಜೊತೆಯಲ್ಲಿ ಹಾಗೆ ಆಫೀಸ್ ಕೆಲಸನ ಮುಗಿಸ್ಕೊತೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ತಿಂಡಿಗೆ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ. ಜಸ್ಟ್ ಈರುಳ್ಳಿ ಎಲ್ಲ ಏನೂ ಹಾಕಿಲ್ಲ, ಸಿಂಪಲ್ಲಾಗಿ ಚಿತ್ರಾನ್ನ ಮಾಡ್ಕೊಂಡಿರೋದು. ಅದು ವಿಡಿಯೋ ಏನೂ ಮಾಡ್ಕೊಳಕ್ಕಾಗಲಿಲ್ಲ ಬಿಕಾಸ್ ಲೇಟ್ ಆಗೋಯಿತು. ಯಾಕಂದರೆ ನೋಡಿ ಪಾತ್ರೆಗಳು ಇತ್ತು ತೊಳ್ಕೊಳೋದು, ಪಾತ್ರೆ ಎಲ್ಲ ತೊಳ್ಕೊಂಡು ಇನ್ನೂ 2 ಪಾತ್ರೆ ಹಾಗೆ ನೆನೆಹಾಕಕ್ಕೆ ಹಂಗೆ ಬಿಟ್ಟಿದ್ದೀನಿ. ಸೊ ಫಸ್ಟು ಟಿಫನ್ ಮಾಡ್ಕೊಂಬಿಡ್ತೀನಿ ಇವಾಗ. ಸೊ ಚಿತ್ರಾನ್ನ ಆ್ಯಂಡ್ ಸ್ವಲ್ಪ ಸೌತೆಕಾಯಿನೂ ಇಟ್ಕೊಂಡಿದ್ದೀನಿ. ಇವಾಗ ಟಿಫನ್ ಬೇಗ ಮುಗಿಸ್ಕೊಂಬಿಡ್ತೀನಿ. ಟ್ಯಾಬ್ಲೆಟ್ಸ್ ಬೇರೆ ತೊಗೋಬೇಕು, ಸಿಕ್ಕಾಪಟ್ಟೆ ತಲೆ ಬೇರೆ ನೋವ್ತಾ ಇದೆ. ನೋಡಿ ಅಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡಿದ್ದೀನಿ. ಸೊ ಟಿಫನ್ ಮಾಡಿಕೊಂಡು ಕೆಲಸ ಮುಗಿಸ್ಕೊಳೋದು. ಬನ್ನಿ ನೆಕ್ಸ್ಟ್ ನನ್ನ ರುಟೀನ್ ತೋರಿಸ್ತೀನಿ ಇದಾದಮೇಲೆ. ಇವಾಗಿಲ್ಲಿ ಬಟ್ಟೆ ಎತ್ಕೊಳ್ಳೋಣ ಅಂತ ಬಂದೆ. ನೋಡಿದ್ರೆ ಇನ್ನೂ ತ್ಯಾವ ಇದೆ ಬಟ್ಟೆಗಳು. ನಿನ್ನೆ ನೈಟ್ ಹಾಕಿದ್ದು ಸ್ವಲ್ಪ, ಇನ್ನೊಂದು ಸ್ವಲ್ಪ ಆದಮೇಲೆ ತೆಗಿಬೇಕು. ಹಾಗೆ ಇಲ್ಲಿ ಪಾಟಲ್ಲಿ ಏನು ಹಾಕಿದ್ದೀವಿ ಅಂತ ತೋರಿಸ್ತೀನಿ. ಇದು ಶಾವಂತಿಗೆ ಹಂಗೆ ಹೂವು ಉದುರಿಸಿದ್ರೇನೋ ಅದರ ಬರ್ತಾಯಿದೆ. ಶಾವಂತಿಗೆನೂ ಚಿಂತಾಮಣಿನೂ ಚಿಗುರ್ತಾ ಇದೆ. ಇದು ಸಪ್ರೇಟಾಗಿ ಬೇರೆ ಕಡೆ ಕೆಳಗಡೆ ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿ ಚಿಗುರಿದೆ. ಇದು ಆ್ಯಕ್ಚುಲಿ ಈ ಕಡೆ ಇತ್ತು, ಈ ಕಡೆ ಬಿಸಿಲು ಮತ್ತು ಏನೂ ಬರ್ತಿರಲಿಲ್ಲ ಅಂತಂದ್ಬಿಟ್ಟು ಇಲ್ಲಿಟ್ಟಿರೋದು. ಬರ್ತಾಯಿದೆ ಸಸಿಗಳು. ಇನ್ನೊಂಚೂರು ದೊಡ್ಡದು ಬಂದಮೇಲೆ ಕೆಳಗಡೆ ಸಪ್ರೇಟಾಗಿ ಹಾಕೋಬೇಕು. ಇದು ಅಷ್ಟೇ ರುದ್ರಾಕ್ಷಿ ಹೂವು ಅನಿಸುತ್ತೆ, ಅಥವಾ ಏನು ರುದ್ರಾಕ್ಷಿ ಹೂವನೇ ಇರಬೇಕು ಗಿಡ. ಇದು ಬರ್ತದೆ. ಅಲ್ಲೂ ಅಷ್ಟೇ ಶಾವಂತಿಗೆ ಹೂವಿಂದೆಲ್ಲ ಬರ್ತೈತೆ. ನೋಡೋಣ, ಇದು ಬಂದಮೇಲೆ ಸ್ವಲ್ಪ ದೊಡ್ಡದಾದಮೇಲೆ ಕೆಳಗಡೆಗೆ ಹಾಕೋಬೇಕು, ಅಥವಾ ಇಲ್ಲೇ ಪಾಟಲ್ಲೇ ಸಪ್ರೇಟಾಗಿ ಹಾಕೋಬೇಕು. ಇವಳು ನೋಡಿ ನನ್ನನ್ನು ಹುಡ್ಕೊಂಬಂದ್ಬಿಟ್ಟವಳೆ. ಸೂಜು ಹೌನಮ್ಮ. ಸೂಜು ಇಲ್ಲಿ ನೋಡೆ, ಅಷ್ಟೇ ಅವಳು. ಇವಾಗ ಈ ಥರ ಪಾಟ್ಸ್ ಎಲ್ಲ ತಂದು ಒಂಥರ ಕಲರ್ ರೋಸ್ ಗಿಡ ಹಾಕಬೇಕು ಅಂತ ಅಂದ್ಕೊತಾ ಇದ್ದೀನಿ. ನೋಡಬೇಕು ಫ್ಯೂಚರಲ್ಲಿ ಏನಾದ್ರು ಆದರೆ ಹಾಕೋತೀನಿ. ಸೊ ಅಟ್ಲೀಸ್ಟ್ ಡೈಲಿ ಪೂಜೆಗಾರು ಆಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಆ ಥರ ಏನಾದ್ರು ತಂದಾಗ ನಾನು ವ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಬನ್ನಿ ಕೆಳಗಡೆ ಕೈ ತೋಟದಲ್ಲಿ ಏನೇನು ಬಂದಿದೆ ಚಿಗುರಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಇವಾಗಿಲ್ಲಿ ನಮ್ಮ ಮಿನಿ ತೋಟಕ್ಕೆ ಬಂದಿದ್ದೀವಿ. ನೋಡ್ರಿ ಅವರೆಕಾಯಿ ಸಸಿ ಎಲ್ಲ ಚಿಗುರ್ತಾವೆ. ಮಳೆ ಬಿದ್ದಿಲ್ಲ, ಇಲ್ಲನೇ ಚೆನ್ನಾಗಿ ಚಿಗುರ್ಕೊಳವು. ಮಧ್ಯದಲ್ಲಿ ಮೆಂತ್ಯ ಸೊಪ್ಪೆಲ್ಲ ಹಾಕಿದ್ವಿ, ಬತ್ತೈತೆ. ಕಾಲಿಡೋಕ್ಕಾಗಲ್ಲ. ಆ ಕಡೆ ಮೆಂತ್ಯ ಸೊಪ್ಪು, ಈ ಕಡೆ ಇದೆಲ್ಲ ಕೀರೆ ಸೊಪ್ಪೆಲ್ಲ ಹಾಕಿದ್ರಲ್ಲ, ಇದೆಲ್ಲ ಚಿಗುರ್ತಾವೆ. ಇದೆಲ್ಲ ಸೊಪ್ಪೆ ನೋಡ್ಬೇಕು. ಆ ಕಡೆ ಎಲ್ಲ ಮೆಂತ್ಯ ಸೊಪ್ಪು ಬತ್ತಾವೆ. ಆ ಕಡೆ ಇದೆಲ್ಲ ಹೂವು ಕಿತ್ತಾಕ್ಬಿಡ್ಬೇಕಿದು. ಗಿಡಗಳು ಎಲ್ಲ ಒಣಗ್ತಾವೆ ಅಷ್ಟೇ. ಇದ್ರ ಚೆಂಡು ಹೂದ ಕತೆ. ಇಷ್ಟು ಹೂವು ಕಿತ್ಕೊಂಡು ಬೇರೆ ಗಿಡಗಳು ಚಿಗುರ್ಕೊಂತಾವಷ್ಟೆ. ಇವಾಗ ಹೂವುಗಳೆಲ್ಲ ಕಿತ್ಕೊಂಡು ಚೆಂಡು ಹೂವಿಂದೆಲ್ಲ ತೆಗಿತಾವ್ರೆ. ಏನಕ್ಕೆ ಅಂದರೆ ಅದಷ್ಟೇ, ಇನ್ನು ಅಲ್ಲೇ ಒಣಗೋಯ್ತಲ್ಲ, ಇನ್ನು ಬರೋದಿಲ್ಲ. ಒಂದು ತೆಗೆದ್ರೆ ಬೇರೆ ಗಿಡಕ್ಕೆ ಅವಕಾಶ ಆಗೋಗುತ್ತೆ. ಇವಾಗ ನಮ್ಮ ಕೈ ತೋಟ ಅಂದರೆ ಮಿನಿ ತೋಟನ ತೋರಿಸ್ದೆ. ಅಪ್ಡೇಟ್ಸ್ ನಿಮಗೆ ಕೊಟ್ಟಿದ್ದೀನಿ, ಯಾವ ಥರ ಏನೇನು ಹಾಕಿದ್ದೀವಿ ಅಂತಂದ್ಬಿಟ್ಟು. ಇವಾಗ
ಮಧ್ಯಾಹ್ನದ ಊಟಕ್ಕೆ ಚಪಾತಿ ಅಥವಾ ಪೂರಿ ಜೊತೆಗೆ ಪಲ್ಯ ಮಾಡ್ಕೊಳ್ಳೋಣ, ಹೂಕೋಸು ಪಲ್ಯ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೂಕೋಸು ಬಂದು ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಬಿಸಿನೀರಲ್ಲಿ ಸ್ವಲ್ಪ ಹೊತ್ತು ಒಂದು 10 ಮಿನಿಟ್ಸ್ ಬಿಟ್ಕೊಂಡಿದ್ದೆ. ಇದು ಒಂದು ಒಗ್ಗರಣೆ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಇಲ್ಲಿ ಸಾಸಿವೆ, ಜೀರಿಗೆ ಇದೆ. ಇಲ್ಲಿ ಪುಡಿಗಳು ಬಂದು ಗರಂ ಮಸಾಲೆ, ಚಿಲ್ಲಿ ಪೌಡರ್, ಉಪ್ಪು, ಧನಿಯಾ ಪೌಡರು. ಉಪ್ಪು ನೋಡ್ಕೊಂಡು ಹಾಕ್ಕೊಬೇಕು, ಯಾಕಂದರೆ ಹೂಕೋಸ್ಗೂ ಹಾಕ್ಕೊಂಡಿರ್ತೀವಲ್ಲ. ಸೊ ಅದಕ್ಕೋಸ್ಕರ ಬನ್ನಿ ಪಲ್ಯ ಯಾವ ರೀತಿ ಮಾಡ್ತೀನಿ ಏನು ಎತ್ತ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಇವಾಗ ಇಲ್ಲಿ ಒಗ್ಗರಣೆಗೆ ಆಲ್ರೆಡಿ ನಾನು ಸಾಸಿವೆ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ಆಮೇಲೆ ಟೊಮೆಟೊ ಹಾಕ್ಕೊಳೋದು. ಇವಾಗ ಇದಕ್ಕೆ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಟೊಮೆಟೊ ಚೆನ್ನಾಗಿ ಬೆಂದಾದಮೇಲೆ ಆಮೇಲೆ ಮಸಾಲ ಪೌಡ್ರಸ್ ಹಾಕ್ಕೊಳೋದು. ಕೊನೆ ಟೈಮ್ ಶಾವಂತಿ ಏನಿದೆ, ಚೆಂಡು ಹೂವು ಸ್ವಲ್ಪ ಚಿಕ್ಕದಾಗ್ಬಿಟ್ಟವೆ. ಹೆಂಗೆ ಸೂಜು ನೀನು ಬೇರೆ ಅಷ್ಟೇ. ಇನ್ನು ಇದು ಬೇರೆ ಯಾವ್ದಾದ್ರು ಹೂವಿನ ಗಿಡ ನೋಡಬೇಕು, ನಮ್ಮ ಪಾಟಲ್ಲಿ ಹಾಕೋಬೇಕಷ್ಟೆ. ಲಾಸ್ಟ್ ಇದನ್ನು ಚೆಂಡು ಹೂವು ಸಿಕ್ಕೈತಷ್ಟೆ. ಇವಾಗ ಇದಕ್ಕೆ ಎಲ್ಲ ಮಸಾಲೆ ಪೌಡರ್ಸು, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಮೇಲೆ ಹೂಕೋಸು ಹಾಕ್ಕೊಳೋದು. ಇವಾಗ ಇದಕ್ಕೆ ಹೂಕೋಸು ಅದೇ ಬಿಸಿನೀರಲ್ಲಿ ಉಪ್ಪು ಅರಿಶಿನ ಹಾಕ್ಕೊಂಡು ಸ್ವಲ್ಪ ಒಂದು 10 ಮಿನಿಟ್ಸ್ ನೆನೆಸ್ಕೊಂಡಿದ್ದೀನಿ. ಆ ಹೂಕೋಸನ್ನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೋಬೇಕಷ್ಟೇ ಬೇಯೋದಕ್ಕೆ. ಉಪ್ಪು ಖಾರ ನೋಡಿಕೊಂಡು ಒಂಚೂರು ನೀರು ಹಾಕ್ಕೋಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಸ್ವಲ್ಪ ಸಾಫ್ಟ್ ಆಗೋ ತನಕ. ಜಾಸ್ತಿ ನೀರು ಇರಬಾರ್ದು, ಗಟ್ಟಿ ಇರಬೇಕು ಪಲ್ಯ, ಇದು ಗೊಜ್ಜಲ್ಲ. ಸೊ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕಷ್ಟೆ. ಇದು ಬೇಯ್ತಾ ಇರಲಿ ಚೆನ್ನಾಗಿ. ಇವಾಗ ಇದೊಂದು ಸ್ವಲ್ಪ ಡ್ರೈ ಆಗಿದೆ, ಈ ಥರ ನೀರೆಲ್ಲ ಹೀರ್ಕೊಂಡು. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳೋದು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇನ್ನೊಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದೊಂದು ರೌಂಡ್ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ, ಹೂಕೋಸು ಪಲ್ಯ. ಸೊ ಮಧ್ಯಾಹ್ನದ ಊಟ ಹೂಕೋಸು ಪಲ್ಯ ಮತ್ತು ಪೂರಿ ಇವಾಗ ತಿನ್ಕೊತೀನಿ. ಜೊತೆಗೆ ನೋಡಿ ಕೆಲಸ ಎಲ್ಲ ಇಲ್ಲೇ ಇಟ್ಕೊಂಡು ಹಾಗೆ ತಿಂಡಿ ತಿನ್ಕೊತಾ ಇದ್ದೀನಿ. ಕ್ವಿಕ್ಕಾಗಿ ತಿಂಡಿ ತಿನ್ಕೊಂಡು ಆಫೀಸ್ ಕೆಲಸ ಮುಗಿಸ್ಕೊತೀನಿ. ನೆಕ್ಸ್ಟ್ ನನ್ನ ರೂಟೀನ್ ಏನು ಎತ್ತ ಅಂತಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಟೈಮು 7:30 ಆಗ್ತಾ ಬರ್ತಾಯಿದೆ, ಇನ್ನೂ ಕೆಲಸ ಮುಗ್ದಿಲ್ಲ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ಇನ್ನೂ ಟೈಮ್ ಹಿಡಿಯುತ್ತೆ ನನ್ನ ಕೆಲಸ ಮುಗಿಯೋದು. ಸೊ ಅದಕ್ಕೋಸ್ಕರ ವ್ಲಾಗ್ನ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಈ ಸಣ್ಣ ಮಿನಿ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.